ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದಾರೆ ಎಲ್ಲರೂ? ಓಕೆ, ಇವಾಗ ಮಾರ್ನಿಂಗ್ ಎದ್ದು ಎಲ್ಲ ಬ್ರಷ್ ಇದೆಲ್ಲ ಆಯಿತು. ಬೆಳಗ್ಗೆಯಿಂದ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಮೊದಲು ನಾನು ಏನು ಮಾಡ್ತೀನಿ ನಿಮ್ಗೆ ಗೊತ್ತುಂಟು, ಫೇಸ್ ವಾಶ್ ಅದೆಲ್ಲ ಮಾಡಿ ನನ್ನ ಸ್ಕಿನ್ನನ್ನು ನಾನು ಚೆನ್ನಾಗಿಡ್ತೀನಿ. ಮಿಕ್ಕಿದ್ದೆಲ್ಲ ಆಮೇಲೆ ಕೆಲಸ ಡೈಲಿ ಆಗ್ತಾನೆ ಇರುತ್ತೆ. ಆದರೆ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿಡಬೇಕು ಅಲ್ವಾ? ಹಾಗೆ ನನ್ನ ಫೇಸ್ ವಾಶ್ ಎಲ್ಲ ಆಯಿತು. ನಮ್ಮದು ಕ್ರೀಮ್ ನಾನು ಯೂಸ್ ಮಾಡ್ತೀನಿ ಡೈಲಿ. ಡೇ ಕ್ರೀಮ್ ಹಾಗೂ ಸನ್ಸ್ಕ್ರೀನ್ ಎರಡು ಕೂಡ ಉಂಟು ಇದರಲ್ಲಿ, ಹಾಗೂ ಮಾಯಿಶ್ಚರೈಸರ್ ಇದೆಲ್ಲ ಹಾಕಿ ಆಮೇಲೆ ಕೆಳಗಡೆ ಹೋಗೋದು. ಓಕೆ, ಫಸ್ಟಿಗೆ ಮಾಯಿಶ್ಚರೈಸರ್ ಹಾಕಲಿಕ್ಕೆ ಇದನ್ನು ಆಲ್ರೆಡಿ ನಾನು ಹಾಕಿ ಆಯಿತು. ಇದು ನನ್ನ ಸ್ಕಿನ್ನನ್ನು ಚೆನ್ನಾಗಿ ಹೈಡ್ರೇಟ್ ಆಗಿಡುತ್ತೆ ಹೋಲ್ ಡೇಗೆ. ಆಮೇಲೆ ನೆಕ್ಸ್ಟ್ ಹಾಕಲಿಕ್ಕಿರುತ್ತೆ ಡೇ ಕ್ರೀಮ್. ಡೇ ಕ್ರೀಮಲ್ಲಿ ಸನ್ಸ್ಕ್ರೀನ್ ಎಲ್ಲ ಇಲ್ಲಿ ತುಂಬ ಬಿಸಿಲೆಲ್ಲ ಇರೋದ್ರಿಂದ ಹಾಗೂ ಒಳಗಡೆ ಎಲ್ಲ ಹೋಗ್ತಾ ಇರ್ತೀವಿ ನಾವು. ಹಾಗಾಗಿ ಡೇ ಕ್ರೀಮಲ್ಲಿ ಸನ್ಸ್ಕ್ರೀನ್ ಕೂಡ ಉಂಟು, ಹಾಗೆ ಟೆನ್ಷನ್ ಇಲ್ಲ. ಹಾಗೂ ನಮಗೆ ಏಜ್ ಆಗದ ಹಾಗೆ ಆ್ಯಂಟಿ ಏಜಿಂಗ್ ಆಗಿ ಕೂಡ ಇದು ಯೂಸ್ ಆಗುತ್ತೆ. ನೆರಿಗೆ ಅದು ಇದೆಲ್ಲ ಮುಖದಲ್ಲಿ ಬೀಳೋದಿಲ್ಲ. ಓಕೆ, ಇದು ಆಯಿತು. ಓಕೆ, ಜಾಸ್ತಿ ಅಂದರೆ ಒಂದು 15 ನಿಮಿಷ ಹೋಗುತ್ತೆ ಏನೋ. ಆ 15 ನಿಮಿಷ ನಮಗೋಸ್ಕರ ನಾವು ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ವಾ? ಮಾಡಲೇಬೇಕು. ನಾನು ನನ್ನದೇ ಕ್ರೀಮ್ ತೊಗೊಳ್ಳೋದು ಇದು ಹೇಳಲ್ಲ, ನೀವು ಯಾವ್ದು ಯೂಸ್ ಮಾಡ್ತೀರ ಅದನ್ನು ಯೂಸ್ ಮಾಡಿ ಹಾಗೂ ಸ್ಕಿನ್ನನ್ನು ಚೆನ್ನಾಗಿಡಿ. ಆಮೇಲೆ ನನ್ನದೇ ಕ್ರೀಮ್ ಬೇಕಂತ ಆದರೆ ನಂಬರ್ ಉಂಟು ನೋಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಇದೆ. ನಮ್ಮದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ, ರಿವ್ಯೂಸ್ ನೋಡಿ, ಎಲ್ಲವನ್ನು ನೋಡಿ ಆಮೇಲೆ ಬೇಕಿದ್ರೂ ತೊಗೊಳ್ಳಿ, ಅಷ್ಟೇ ಹೇಳೋದು ನಾನು. ಓಕೆ, ಫೈನಲಿ ಇದು ನಾನಿರೋದು ಇವಾಗ ನಿಮ್ಗೆ ಗೊತ್ತಿರುವಾಗೆ ಸುಮಾರು ಸಲ ಇದನ್ನು ನೋಡಿದ್ದೀರಾ. ಇದು ನನ್ನದು ವಾಕಿಂಗ್ ವಾರ್ಡ್ರೋಬ್. ನನಗೆ ಒಂದು ದೊಡ್ಡ ಡ್ರೀಮ್ ಇತ್ತು, ಈ ರೀತಿ ಒಂದು ನನಗೆ ವಾರ್ಡ್ರೋಬ್ ಬೇಕಂತ ಹೇಳಿ. ಆದರೆ ಎಷ್ಟು ಕೆಲಸ ಈಸಿ ಆಗುತ್ತೆ ಅಂದರೆ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ ಇರೋದ್ರಿಂದ ಎಲ್ಲ ನೋಡಿ ಎಲ್ಲ ಈ ರೀತಿ ಹ್ಯಾಂಗ್ ಮಾಡಿ ಇಡೋದ್ರಿಂದ ಎಷ್ಟು ಕೆಲಸ ನಮಗೆ ಉಳಿತದೆ ಅಂದರೆ ನಮಗೆ ಮಾತ್ರ ಗೊತ್ತದು. ಯಾಕೆ ಗೊತ್ತುಂಟಾ? ಇಲ್ಲದ್ರೆ ಇಡೀ ದಿನ ನಾವು ಏನು ಮಾಡಬೇಕು, ಅದನ್ನು ಫೋಲ್ಡ್ ಮಾಡಬೇಕು, ಅದು ಮಾಡಬೇಕು, ಇಡಬೇಕು, ಇದೆಲ್ಲ ಕೆಲಸ ಉಳಿತದೆ ಇಲ್ಲಿ. ಹಾಗೂ ಬೇಗ ಎಲ್ಲ ಕೂಡ ಸಿಗುತ್ತೆ. ಹಾಗಾಗಿ ಮನೆಯಲ್ಲಿ ಒಂದು ಚಿಕ್ಕದಾದ ಒಂದು ಈ ರೀತಿ ವಾಕಿಂಗ್ ವಾರ್ಡ್ರೋಬ್ ಇದ್ರೆ ಉಂಟಲ್ಲ, ಇದು ದೊಡ್ಡದುಂಟು, ಆದರೆ ಚಿಕ್ಕದು ಕೂಡ ಮಾಡ್ಬೋದು. ನಿಮಗೆ ಹೆಂಗಸರಿಗೆ ಸ್ವಲ್ಪ ಕೆಲಸ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳಿ ನನ್ನದೊಂದು ಆಸೆ ಇತ್ತು, ನಾನು ಅದನ್ನು ಫುಲ್ಫಿಲ್ ಮಾಡಿದ್ದೀನಿ. ನಾನು ಎನಿಸೋದು ನಿಮ್ಮದು ಎಲ್ಲರದ್ದು ಕೂಡ ಆಸೆ ಇದೇ ರೀತಿ ಇದ್ದರೆ ಅದು ಕೂಡ ದೇವರು ಬೇಗನೆ ಈಡೇರಿಸಲಿ ಅಂತ ಹೇಳಿ. ಯಾಕೆಂದರೆ ನಮ್ಗೆ ಗೊತ್ತುಂಟು ಎಷ್ಟು ಕಷ್ಟ ಆಗುತ್ತೆ ಒಂದು ಮನೆ ಕಟ್ಟಲಿಕ್ಕೆ ಎಲ್ಲ. ಅದು ಕೂಡ ನಾವಂತೂ ಡಬಲ್ ಮನೆ ಕಟ್ಟುವ ಎಕ್ಸ್ಪೀರಿಯನ್ಸ್ ನಮಗೆ. ಹಾಗೆ ಎಲ್ಲರದ್ದು ಕೂಡ ಬೇಗನೆ ಈಡೇರಲಿ ಅಂತ ಹೇಳೋದು. ಓಕೆ, ಇವಾಗ ಕೆಳಗಡೆ ಹೋಗೋಣ. ಆಲ್ರೆಡಿ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ. ಹಾಗೆ ಕೆಳಗಡೆ ಹೋಗಿ ನೋಡೋಣ ಮುಂದೆ ಏನೆಲ್ಲ ಉಂಟು, ಮಾಡೋಣ ಬನ್ನಿ. ಓಕೆ, ಇನ್ನು ಬ್ರೇಕ್ಫಾಸ್ಟ್ ಒಂದು ರೆಡಿ ಉಂಟು. ಹಾಗಾಗಿ ಫಸ್ಟಿಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಒಂದೊಂದೇ ಕೆಲಸ ಮಾಡೋದು. ತಮ್ಮ ಬ್ರೇಕ್ಫಾಸ್ಟ್ ಎಂತ ಇವತ್ತು ಬ್ರೇಕ್ಫಾಸ್ಟಿಗೆ? ಸಜ್ಜಿ, ನನ್ನ ಫೇವ್ರೇಟ್. ಮಕ್ಕಳಿಗೆ ಆಗೋದಿಲ್ಲ, ಆದರೆ ನಮಗೆ ಬಾಳೆಹಣ್ಣು ಮತ್ತು ಬ್ರೆಡ್. ಹಾಂ, ಸಾಕವತ್ತು. ನಮಗೆ ಉಪ್ಪಿಟ್ಟು. ಇದು ಬ್ರೇಕ್ಫಾಸ್ಟ್ ಇವತ್ತು ದಪ್ಪ ಸಜ್ಜಿಗೆ. ಇದು ರಾಯ್ ತಿಂತಾನೆ, ಪಜ್ಜುಗೆ ಹೋಗೋದಿಲ್ಲ. ನನಗೆ ಉಪ್ಪಿಟ್ಟು ಅದು ಇದೆಲ್ಲ ಆಗೋದಿಲ್ಲ, ಅವನಿಗೆ ಒಳ್ಳೊಳ್ಳೆ ಬೇಕು. ಡ್ಯಾಡಿ ನಿನ್ನೆ ಎಂತ ಪೈನಾಪಲ್ ತೊಗೊಂಡು ಬಂದಿದ್ರು, ಆಗದಿಂದ ಕರೀತಾ ಇದ್ದಾರೆ, ಎಲ್ಲಿದ್ದೀಯ ಬಾ ತೋರಿಸ್ಲಿಕ್ಕೆ ಅಂತ ಹೇಳಿ. ಹಾಂ, 100 ರೂಪಾಯಿ ಇರೋದಕ್ಕೆ ಎಷ್ಟು? 100. ಹಾಂ, ಜಾಸ್ತಿ ಆಗಲಿಲ್ಲವಾ? ಜಾಸ್ತಿ ಕಮ್ಮಿದ್ದು ಚೆನ್ನಾಗಿದೆ ಮಾತ್ರ. ಅದು ನಾನು 50ಗೆ ತರ್ತಿದ್ದೆ. ಡ್ಯಾಡಿ 50 ಕೊಟ್ಟಿರ್ಬೋದು, ಅವ್ರು ಹೇಳೋದು ಯಾವಾಗಲೂ ಜಾಸ್ತಿನೇ, ಸ್ವಲ್ಪ ಜಾಸ್ತಿನೇ ಅವರದ್ದು ಯಾವಾಗಲೂ ರೇಟ್. ಮಾರ್ಕೆಟಿಗಿಂತ ಒಂದು 50 ರೂಪಾಯಿ ಜಾಸ್ತಿ. ಅಂದರೆ ಕೂಡ ಬಿಲ್ ಕೊಡಬೇಕಲ್ಲ? ಹಾಂ, ಹೌದು. ಅದಕ್ಕೆ ಅದೆಲ್ಲ ಒಳಗಡೆ ನೀನು ಬಿಲ್ ಕೊಡ್ತೀಯಾ? ನಾನಲ್ಲ, ನೀವು ಕೊಡ್ತೀರಲ್ಲ. ಚೆನ್ನಾಗಿದೆ. ಸ್ವಲ್ಪ ತುಂಬ ಹಣ್ಣಾಗಲಿಲ್ಲ, ತುಂಬ ಕಾಯಿನೂ ಅಲ್ಲ, ಆ ರೀತಿ ಉಂಟು, ಒಳ್ಳೆದುಂಟು. ಉಪ್ಪು ನೀರಲ್ಲಿ ಹಾಕಬೇಕು ಡ್ಯಾಡಿ, ಚೆನ್ನಾಗಾಗುತ್ತೆ. ನೀರಲ್ಲಿ ಬೇಕಾದರೆ ಹಾಕಿ ಒಂದು 2 ಕಟ್ ಮಾಡಿ ಹಾಕುವ. ಎರಡು ಕಟ್ ಮಾಡಿ ಹಾಕಲಿಕ್ಕೆ ಉಪ್ಪು ನೀರಲ್ಲಿ ಹಾಕಬೇಕಾ ನಾನು? ಹಾಂ, 2 ಕಟ್ ಎರಡು ಗಂಟೆಯಲ್ಲಿ ಉಂಟು, ಇಷ್ಟು ದೊಡ್ಡ ಇದರಲ್ಲಿ ಹಾಕಿಟ್ಟಿದ್ದಾರೆ. ಹಾಂ,
ಅದು ಸೀದಾ ಕರ್ಕೊಂಡು ಬನ್ನಿ ಬೇಡ. ಇನ್ನೆಲ್ಲಿ ಹೊರಟಿದ್ದ? ಮಂಗಳೂರು. ಯಾರೋ ಹುಡುಗಿಯನ್ನು ಭೇಟಿಯಾಗಲಿಕ್ಕೆ ಹೊರಟಿದ್ದಾನೆ. ಬೆಳಿಗ್ಗೆ ಕಾಲ್ ಮಾಡಿದ್ನಂತೆ ಬರ್ತೀನಿ ಅಂತೇಳಿ. ಇವಾಗ ಕಾಲೇ ತೆಗಿತಿಲ್ಲ ಅಂತ ಇವಂದು ಅವಳು. ಅದಕ್ಕೆ ತಲೆ ಬಿಸಿ. ಇಲ್ಲೇ ಹೊರಟು ಇಲ್ಲೇ ಬಾಕಿ ಹುಡುಗ. ಎಲ್ಲ ಕಾಲ್ ಮಾಡ್ತಾರೆ. ಮಾಡ್ತಾಳ ನೋಡೋಣ. ಇವನಿಗೆ ಹುಡುಗಿ. ಹಾಂ, ಮತ್ತೆಂತ ಇವನೇ ಹುಡುಗಿ. ಮತ್ತೆಂತಿಲ್ವಾ? ಈಗ ಎಂತ ಹುಡುಗಿಗೆ ಎಂತ ಕೊಡ್ತೀಯ ಇವತ್ತು? ಎಂತಿಲ್ಲ, ಮೀಟ್ ಮಾಡಿ ಬರೋದಷ್ಟೇ. ಎಂತದ ನೀನು ಹುಡುಗಿ ಖಾಲಿ ಮೀಟ್ ಮಾಡಿ ಬರೋದಾ? ಏನಾದ್ರು ಕೊಡ ಹೋಗಿ ಅದು ಮುತ್ತು ಕೊಟ್ಟು ಬಾ. ಅಮ್ಮ ಅದು ಕೊಡ್ತೇವೆ. ಅನನಾಸ ತಂದು ಕೊಡು. ಡ್ಯಾಡಿ ಅನನಾಸ್ ತಗೊಂಡು ಹೋಗ್ತಾನಂತೆ ಹುಡುಗಿಗೆ. ಅನನಾಸ್ ಬಂತು. ನಾಸು ನೀರು ನೋಡ ಯಾವ ರೀತಿ ಬೀಳ್ತಾ ಉಂಟಿದ್ರದ್ದು. ಅಮ್ಮ ನೀರು ನೋಡಿ ಅದು ಇದ್ರದ್ದು ಜ್ಯೂಸ್. ಅದು ಅವ್ರು ತೊಳೆದು ಬಂದಿದ್ದಾರೆ ಇರ್ಬೋದು. ಬೇಡ, ಪಟ 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 ಬೀಳ್ತಾ. ಸ್ವಲ್ಪ ಹುಳಿ, ಸ್ವಲ್ಪ ಇದು ಒಳ್ಳೆ ಉಂಟು. ಓಕೆ. ಇದು ಮೆಲ್ಲ ಮೆಲ್ಲ. ಎಂತದ ಅಜ್ಜು? ನಾನೆಂತ ಮಾಡಿಲ್ಲ. ಸರಿಯಾಗುತ್ತಲ್ಲ ಅದು ಸರಿ ಆಗುತ್ತೆ ಅಷ್ಟೇ. ಮೆಲ್ಲ ಮೆಲ್ಲ. ಅದು ನಾವು ತೆಗಿತೇವೆ. ಅದು ಟೈಟ್ ಉಂಟು, ಅದಕ್ಕೆ ಅದು ಇದು ಮಾಡೋದು. ತೆಗಿಯ ರಾಯ್. ಬಂದ್ರು ಎಲ್ರು ಓಡಿ ಬಂದ್ರು ನೋಡಿ. ಕಿಚನ್ ಇದೆ ಓಡಿಸಿದ ಇಲ್ಲ, ಎಂತ ಆಗ್ಲಿಲ್ಲ. ಬಡ 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 ಓಕೆ, ಇದು ಕ್ಲೀನ್ ಮಾಡೋಣ ಅಂತೇಳಿ. ತುಂಬ ಗಲೀಜೇನು ಆಗಲಿಲ್ಲ, ಆದರೆ ತುಂಬ ಗಲೀಜಾಗೋ ತನಕ ವೇಟ್ ಮಾಡಬಾರ್ದು. ಎಣ್ಣೆ ರಟ್ಟಿತ್ತಲ್ಲ ನೋಡಿ, ಎಲ್ಲ ಕ್ಲೀನ್ ಮಾಡಿ ಬಿಡಬೇಕು. ಅದು ಕ್ಲೀನ್ ಕಾಣುತ್ತೆ ನಿನಗೆ, ಒಳಗಡೆ ಇರುತ್ತೆ ಇದರದ್ದು ಗಲೀಜು. ಇದು ತೆಗೆದೀಗ ಕ್ಲೀನ್ ಮಾಡಬೇಕು. ಎಣ್ಣೆ ಇರುತ್ತೆ. ತುಂಬ ಲೇಟ್ ಮಾಡಿದರೆ ಆ ಜಿಡ್ಡು ಅಂಟುತ್ತೆ ಅಲ್ಲೇ. ಓಕೆ, ಇದು ನನ್ನ ಮಕ್ಕಳಿಗೆ ಇದಕ್ಕೆ ಎಂತ ಮೊಳಕೆ ಬರಲಿಕ್ಕೆ, ಮೊಳಕೆ ಬಂದು ಮತ್ತೆ ಅದನ್ನು ತಿನ್ನಲಿಕ್ಕೆ. ನನ್ನ ಬಾಡಿ ಗಾರ್ಡ್ಸ್ ಇದ್ದಾರೆ ನೋಡಿ, ಅವರಿಗೆಲ್ಲ ಸಾಕುದು ನನ್ನನ್ನು ಗಾರ್ಡ್ ಮಾಡಬೇಕಲ್ಲ ಅವರು. ಎಂತದ? ಓಕೆ, ನೋಡಿ ಎಷ್ಟು ಒಳಗಡೆ ಎಷ್ಟು ಗಲೀಜಿದೆ ನೋಡಿ ಇದರದ್ದು. ನೋಡಿದೆಯಾ? ಅದು ಇದು ಫೋಟೆ ಹಾಕಬೇಕಾ? ಫೋಟೆ ಹಾಕಿದ್ರೆ ಪಕ್ಕಕ್ಕಂತೆಲ್ಲ ಎಣ್ಣೆ ಜಿಡ್ಡು ಹೋಗುತ್ತೆ, ಕಷ್ಟ ಆಗೋದಿಲ್ಲ. ನಾವೀಗ ಮಂಗಳೂರು ಸ್ಟೈಲಲ್ಲಿ ಪೈನಾಪಲ್ ಗೊಜ್ಜು ಮಾಡ್ತೀನಿ. 1 ಕಪ್ಪಷ್ಟು ಪೈನಾಪಲ್ ಉಂಟು. ಅದನ್ನೀಗ ಬೇಯಿಸ್ಲಿಕ್ಕೆ ಇಡಬೇಕು. ಈಗ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ಇದು ಮಸಾಲ ಫ್ರೈ ಮಾಡಲಿಕ್ಕೆ. ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಎಲ್ಲ ಮಸಾಲ ಫ್ರೈ ಮಾಡಲಿಕ್ಕೆ. ನೋಡಿ, 1-2 ಸ್ಪೂನಷ್ಟು ಕಡಲೆಬೇಳೆ, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಎರಡು ಸ್ಪೂನಷ್ಟು ಉದ್ದಿನಬೇಳೆ. ಇದು ಸ್ವಲ್ಪ ಲೈಟ್ ಇದು ಆಗ್ತಾ ಬರುವಾಗ ಉದ್ದಿನಬೇಳೆ ಹಾಕುವುದು. ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕಿ. ನಾನು ಕ್ಯಾಮ್ರಾ ಆಗ್ಬಿಟ್ಟಿದ್ದೀನಿ, ಇವಾಗ ಮಾತಾಡ್ತಾ ಇದ್ದಾರೆ. ಮತ್ತು 1 ಸ್ಪೂನು ಅಷ್ಟು ಜೀರಿಗೆ,
2 ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, ಒಂದು 7 ಮೆಣಸು, ಅದರಲ್ಲಿ 2 ಗುಂಟೂರು ಮೆಣಸು ಉಂಟು ಖಾರಕ್ಕೆ ಮತ್ತು ಖಾರಕ್ಕೆ. ಖಾರಕ್ಕೆ 1 ಕಪ್ಪು ತೆಂಗಿನ ತುರಿ. ಇದನ್ನು ನೋಡಿ ಮಿಕ್ಸಿ ಜಾರಿಗೆ, ಇದನ್ನು ಫ್ರೈ ಮಾಡಲಿಕ್ಕಿಲ್ಲ, ಮಿಕ್ಸಿ ಜಾರಿಗೆ ಹಾಕ್ತೇನೆ. ಫ್ರೈ ಮಾಡಿದ ಇದನ್ನೆಲ್ಲ ಸಾಮಗ್ರಿಗಳನ್ನು ಇದಕ್ಕೆ ಹಾಕ್ತೇನೆ. 1 ಕಪ್ಪು ಇದು ಉಂಟು ಎಂಥ ಪೈನಾಪಲ್ ಪೀಸ್, ಸ್ವಲ್ಪ ದೊಡ್ಡದೇ ಉಂಟು. ಅದಕ್ಕೆ 1 ಕಪ್ಪು ಅಷ್ಟು ನೀರು ಹಾಕಿ, ಮತ್ತು 1 ಸ್ಪೂನು ಉಪ್ಪು ಇದಕ್ಕೆ ಸೇರಿಸುವ ಒಟ್ಟಿಗೆ. ಆಮೇಲೆ ಬೆಲ್ಲ ಉಡಿ ಬೆಲ್ಲ ಇಲ್ಲ, ತುಂಡೆ ಬೆಲ್ಲ ಹಾಕೋಣ, 1 ಪೀಸ್ ಹಾಕೋಣ. ಮತ್ತು ಇದಕ್ಕೆ ಹುಳಿ ಬೇಡ, ಅಂದರೆ ಪೈನಾಪಲಲ್ಲಿ ಹುಳಿ ನೋಡಿ ಮತ್ತೆ ಹುಳಿ ಬೇಕಾದರೆ ಹಾಕ್ಬೋದು, ಹುಳಿ ನೀರು. ಈಗ ಮುಚ್ಚಿಡೋಣ ಬೇಯ್ಲಿ ಅದು. ಪೈನಾಪಲ್ಗೆ ಬಿಳಿ ಎಳ್ಳು ಮಾಡಿ ಹಾಕಿ ಸಾರು ಮಾಡ್ತಾರೆ, ಒಳ್ಳೆದಾಗ್ತದೆ. ಓ ಹೌದಾ ಡ್ಯಾಡಿ? ಅನಾನಸು ಈಗ ಬೆಂದುತ್ತಾ ಬಂತು ನೋಡಿ, ಬೇಯ್ತಾ ಬಂತು ಈಗ. ಒಳ್ಳೆ ಪೀಸ್ ಬೆಂದಿದೆ ಈಗ. ಇನ್ನು ರುಬ್ಬಿದ ಮಸಾಲವನ್ನು ಹಾಕೋಣ. ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ ಹಾಗೂ ಇದು ಎಂಥದ್ದು ಕರಿಬೇವು ಸೊಪ್ಪು ಅಲ್ಲಿ ಉಂಟು. ಹಾಂ, ಅಷ್ಟೇ ಹಾಕಿ. ಎಸ್, ವಾವ್, ಕೈಲಂಗಲ್ಲ ನೋಡಿ ಗೊಜ್ಜು ರೆಡಿ. ಚೆನ್ನಾಗಾಗುತ್ತೆ ಊಟ ಮಾಡಲಿಕ್ಕೆ. ಅದು ನಾನು ಮಿಕ್ಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಗೊತ್ತುಂಟಲ್ಲ ನನ್ನ ಹಸ್ಬೆಂಡ್ ಬಂದು ಅದು ಎಲ್ಲ ತೆಗಿಲಿಕ್ಕುಂಟು. ಇಲ್ಲರ ಬೊಬ್ಬೆ ಹಾಕ್ತಾರೆ, ಯಾರದು ಮಿಕ್ಸ್ ಮಾಡಿದ್ದು ಅಂತ ಹೇಳಿ. ಅಮ್ಮನಿಗೆ ಅವಸರದಲ್ಲಿ ಮೆಂತೆ ಹಾಕಲಿಕ್ಕೆ ನೆನಪಾಗಲಿಲ್ಲಂತೆ. ಈಗ ಹೇಳ್ತಾ ಇದ್ದಾರೆ, ಅಯ್ಯೋ ಮೆಂತೆ ಹಾಕಲಿಲ್ಲ ನಾನು ಅಂತ. ಅದು ಮೆಂತೆ ಒಂದು ನೆನಪಲ್ಲಿ ಸ್ವಲ್ಪ ಹಾಕಿ. ಎಷ್ಟು ಹಾಕಬೇಕಮ್ಮ? ಸ್ವಲ್ಪ 1/4 ಸ್ಪೂನ್ ಅಷ್ಟು. 1/4 ಸ್ಪೂನ್ ಅಷ್ಟೇ. ಅದೊಂದು ಹಾಕಿ ಮಾಡಿ, ಸೂಪರ್ ಆಗುತ್ತೆ. ಇದು ಆ್ಯಂಟಿಕಾಲ್ಕ್ ಅಂತ ಹೇಳಿ ಇದನ್ನು ಹಾಕಿ ಅದು ಕ್ಲೀನ್ ಮಾಡಿದ್ದು. ಇದು ಹಾಕಿ ಸ್ವಲ್ಪ ಹೊತ್ತಿಟ್ಟು ಮತ್ತೆ ಕ್ಲೀನ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಬೇಷನ್ ಅದು ಇದೆಲ್ಲ ಇದರಲ್ಲೇ ಕ್ಲೀನ್ ಮಾಡ್ಬೋದು. ಒಳ್ಳೆದುಂಟಿದು, ಮೊದಲಿಂದ ನಾನು ಯೂಸ್ ಮಾಡ್ತೀನಿ, ನೀವು ನೋಡಿರ್ಬೋದು. ಇವರದ್ದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಇದು ಸ್ಯಾನೋ ಪ್ರಾಡಕ್ಟ್ಸ್. ಇದು ಪ್ರಮೋಷನ್ ಅಲ್ಲ, ಯಾಕೆಂದ್ರೆ ನಾನು ಇದು ಯಾವಾಗಲೂ ಯೂಸ್ ಮಾಡ್ತೀನಿ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ಕೂಡ ನಾನು ತೋರಿಸಿದ್ದೀನಿ ಅವರೆಲ್ಲ ಪ್ರಾಡಕ್ಟನ್ನು ಯಾವುದು ಏನು ಯೂಸ್ ಮಾಡ್ತೀನಿ ಅಂತೇಳಿ. ಇನ್ನೊಮ್ಮೆ ಕ್ಲೀನಿಂಗ್ ವಿಡಿಯೋ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ತುಂಬ ಲಾಂಗ್ ಆಗುತ್ತೆ, ತುಂಬ ಇದು ಅಂತೇಳಿ ನಾನು ಹಾಗೆ ಬಿಟ್ಟಿದ್ದೀನಿ. ಆದರೆ ಸುಮಾರು ಜನ ಕೇಳ್ತಾರೆ ಕ್ಲೀನಿಂಗ್ ವಿಡಿಯೋ ಒಮ್ಮೆ ತೋರಿಸಿ, ಮನೆ ಕ್ಲೀನ್ ಮಾಡುವ ಪ್ರಾಡಕ್ಟ್ಸ್ ಯಾವುದು ಯೂಸ್ ಮಾಡ್ತೀರಾ ಏನು ಹಾಗೀಗೆ ಅಂತ ಹೇಳಿ. ಒಮ್ಮೆ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು, ನಿಮಗೆ ಅವಾಗೆಲ್ಲ ಹೇಳ್ತೀನಿ. ನಾನು ಗ್ಲಾಸ್ ಕ್ಲೀನಿಂಗ್ಗೆ ಏನು ಯೂಸ್ ಮಾಡ್ತೀನಿ, ಸಿಂಕ್ ಕ್ಲೀನ್ ಮಾಡಲಿಕ್ಕೆ, ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ, ಮತ್ತು ಕೆಲವು ಪ್ರಾಡಕ್ಟ್ಸ್ ಅದೆಲ್ಲ ತೋರಿಸ್ತೀನಿ ನಾನು ಯೂಸ್ ಮಾಡುವಂಥದ್ದು. ನಿಮಗೆ ಹೆಲ್ಪ್ ಆಗುತ್ತೆ ಅಲ್ವಾ ಹಾಗೆ. ಮತ್ತು ಸಂಜೆಗೆ ನಾವು ಅರಸಿನ ಎಲೆದ್ದು ಇದು ಕಡುಬು ಮಾಡುವುದು. ಯಾಕೆಂದರೆ ಸಂಜೆ ಟೀ ಜೊತೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಮಳೆ ಬರುವಾಗ ಸ್ವಲ್ಪ ಬಿಸಿ ಬಿಸಿ ಕಡುಬು ಮಾಡಿ ಕೊಡೋಣ ಅಂತ. ಹಾಗೆ ಅರಸಿನ ಎಲೆ ಉಂಟು, ಮೊನ್ನೆ ಮಗ ಹೇಳ್ತಿದ್ದ ಅರಸಿನ ಎಲೆ ಬೆಳೆದಿದೆ ಕಡುಬು ಮಾಡಿ ಅಂತ. ಹಾಗೆ ಕಡುಬು ಮಾಡೋಣ. ಯಾವುದದು ಅಲ್ಲಿ? ಅರಸಿನ ಎಲೆ, ಹಲ್ದಿ ಎಲೆ, ಹಲ್ದಿ ಎಲೆ ಒಳ್ಳೆ ಉಂಟು ಎಲೆ. ಹುಷಾರಾಗತ್ತ. ಇವಾಗ ಊಟ ಮಾಡೋದು ನಾವು. ನಿಮಗೆ ಗೊತ್ತುಂಟಾ ಅಮ್ಮ? ಅಯ್ಯೋ ಹೌದು. ಊಟ ಮಾಡು ಹೇಳು. ಊಟ ಮಾಡು ಹೇಳು. ಹೇಳಿ ಎಂತ ಹೇಳು? ನಿಂಗೆ ನೋಡು ರೈಸ್. ನನಗೆ ನೋಡಿದೆ ಸಾಕು. ನಾನೇನು ಬಕ್ಕಸೂರನಾ? ಹಾಂ
ಊಟ ಮಾಡ. ನಾನು ಇದು ತಿಂದೆ ಅಮ್ಮ, ನಂದು ಹೊಟ್ಟೆ ಫುಲ್ ಆಯ್ತು. ಹಾಂ ಅಷ್ಟೇ ಹೇಳುದು, ಅದೇ ಅದು ಮಾಡೋದು ಇದು ಮಾಡೋದು ಆಯ್ತು, ನಂದು ಹೊಟ್ಟೆ ಫುಲ್ ಅಂತ. ಇಲ್ಲಿ ರೈಸ್ ಉಂಟು, ಇದು ಫುಲ್ ತಗೋ ರೈಸ್ ರಾಯ್ ಅಲ್ಲವೇ, ಮತ್ತೆ ಅದರಲ್ಲಿ ಸ್ವಲ್ಪ ಉಂಟು. ಒಬ್ಬ ಎಷ್ಟು ರೈಸ್ ಅಮ್ಮ, ನನಗೆ ಆಗೋದಿಲ್ಲ. ಕರೆಯಲ್ಲಿ ಉಂಟು. ಈಗ ಅದು ಸಾಸಿವೆ ಎಲ್ಲ ತಗೊಳ್ಳಿ. ಈಗ ಗಾರ್ಲಿಕ್ ಹಾಕ್ಲಿಲ್ಲ ಅದಕ್ಕೆ, ಗಾರ್ಲಿಕ್ ಇಲ್ಲ ಹಾಕ್ಲಿಕ್ಕೆ ಅದಕ್ಕೆ. ಮತ್ತೆ ಸಾಸಿವೆ ಹಾಕಿದ್ದೆ, ಸುಮ್ಮನೆ ಕೆಲಸ ಇದೆ. ನೀನು ಸಾಸಿವೆ ತಿನ್ನಿ ಅಂತ ಹಾಕಿದ್ದು. ಈಗ ಏನು ಮಾಡೋದು ರಾಯ್? ಪೆಟ್ಟು ತಿನ್ಬೇಡ, ಕರೆಕ್ಟ್ ಮಾತಾಡು. ಓಕೆ ಓಕೆ, ಅನಾನಸ್ ಕರಿ ನನ್ನ ಫೇವ್ರೇಟ್ ಇದು, ಅನಾನಸ್ ಕರಿ. ಕೆಲವರಿಗೆ ಇಲ್ಲಿ ಆಗೋದಿಲ್ಲ, ಆಗುತ್ತೆ, ಬಿಸಿಡೀಯ ಮಾಡ್ತಾರೆ. ನಿಂಗೆ ಇಷ್ಟನಾ ಅನಾನಸ್ ಕರಿ? ತಿಂತಾನೆ, ಅವನಿಗೆ ಇಷ್ಟ. ನನ್ನ ಮಕ್ಕಳಿಗೆ ನಾನು ಕಲಿಸಿದ್ದೀನಿ ಎಲ್ಲ ತಿನ್ನಬೇಕು ಅಂತ ಹೇಳಿ, ಹೌದಾ? ಗೊತ್ತಾಯ್ತಲ್ಲ. ಸೂಪರ್ ಉಂಟು, ಚೆನ್ನಾಗಾಗುತ್ತೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಲ್ಲ? ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗಾಗಿತ್ತು ಅಂತ ಹೇಳಿ. ಈಗ ನಾವು ಒಂದು ಗಂಟೆಗೆ ಸ್ವಲ್ಪ ಬ್ರೇಕ್ ತೊಗೊಳ್ತೀವಿ ಅಲ್ಲ, ಒಂದು ರೆಸಿಪಿ ಶೂಟ್ ಮಾಡಲಿಕ್ಕೆ ಉಂಟು. ಎಲ್ಲರೂ ಮಲಗಿದ್ದಾರೆ, ನೀವು ಕೂಡ ಮಲಗಿ. ಹೌದು, ನಮಗೆ ಮಲಗಲಿಕ್ಕಿಲ್ಲ ನೋಡಿ. ನಾವು ಇವಾಗ ಈ ಟೈಮಲ್ಲಿ ರೆಸಿಪಿ ಶೂಟ್ ಮಾಡೋದು. ಬಡ್ಸಿದ್ದು ಶಬ್ದ ಕೇಳಿ. ಕೆಲವೊಮ್ಮೆ ರೆಸಿಪಿ ಶೂಟ್ ಮಾಡೋದು, ಕೆಲವೊಮ್ಮೆ ಏನಾದರೂ ರೀಲ್ಸಿಗೆ ಶೂಟ್ ಮಾಡೋದು, ಕೆಲವೊಮ್ಮೆ ಎಡಿಟ್ ಮಾಡೋದು, ಎಂಥ ಕೆಲಸ ಇರ್ತದೆ. ಮಲಗಲಿಕ್ಕಿಲ್ಲಲ್ಲ, ರೆಸ್ಟ್ ಇಲ್ಲ. ಈಗ ಅಮ್ಮ ಮೊನ್ನೆದು ಬಟಾಟೆ ತಗೊಂಡು ಇದೊಂದು ಹೊಸದು ಮಾಡಿದ್ದಾರೆ. ಅದಕ್ಕೆ ಒಂದೇನು ಕೊತ್ತಂಬರಿ ಹಾಕಿದ್ದಾರೆ. ಪಾಲಕ್ ಹಾಕಿ ಹೀಗೆ ಒಂದು ಗುಳ್ಳೆ ಮಾಡಿ ಇಟ್ಟಿದ್ದಾರೆ. ಅಮ್ಮ, ರಾಯ್ಗೆ ಅವರು ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ರಾಯ್ ಈಗ ಅವ್ರಿಗೆ ಏನು ಹೇಳ್ತಾರೆ ಕನ್ನಡದ್ದು ಕಾಂದ ಅಂತ. ಕಂದ ಯಾಕೆ ಅವರಿಗೆ ಕಾಂದ ಅಂತ ಹೇಳಿದ್ದು? ಕಾಂದ ಅಲ್ಲ, ಕಂದ. ಕಾಂದ ಅಂದ್ರೆ ಅವನೇನು ಅಂತ. ಅದು ಹಿಂದಿಯಲ್ಲಿ. ಇವನಿಗೆ ಕಂಡ, ಇವನು ಕಂಡಾಳು. ಕಂಡನ ಚಾರ್ಕೋಲ್. ಹೌದಾ? ಕಂಡ ಅಂದರೆ ಚಾರ್ಕೋಲ? ಕೆಂಡ ಕೆಂಡವಾ? ಕೆಂಡ ಅಂದರೆ ಚಾರ್ಕೋಲ್. ಅವನಿಗೆ ಎಷ್ಟು ಗೊತ್ತುಂಟಾ? ಕೆಂಡಿಗೆ ಅಂಕಲ್ ಅಂತ ಹೇಳ್ತಾರೆ. ಗೊತ್ತಿಲ್ಲದೇನು? ಅವ್ನು ಕಲೀಲಿಲ್ವಾ? ಅಲ್ಲ, ಅವ್ನು ಕರ್ನಾಟಕದಲ್ಲಿ ಇಲ್ವಾ? ಹೌದು, ಕನ್ನಡ ಮಾಡ್ತಾರೆ. ಕನ್ನಡ ಮಾತಾಡ್ಲಿಕ್ಕೆ ಬರ್ತದೆ ನನಗೆ. ಜಾಸ್ತಿ ಮಾತಾಡದೆ ಅವನಿಗೆ ಇದಾಗುತ್ತೆ ಅಷ್ಟೆ. ಹಾಗೆ ನನಗೆ ಕೂಡ ಬರ್ತದೆ ಮಾತಾಡಕ್ಕೆ. ಇವನಿಗೆ ಓದ್ಲಿಕ್ಕೆ ಬರಲ್ಲ ರಾಯ್ಗೆ. ನಂಗೆ ಬರ್ತದೆ. ಓದಬೇಕಾ? ಓದ್ಲಿಕ್ಕೆ ಬರಲ್ಲ. ಎಲ್ಲಿ ಉಂಟು ಒಂದು ಓದುವ. ವಿನುಗೆ ವಿನುಗೆ ಬರುತ್ತೆ, ವಿನುಗೆ ಬರಲ್ಲ. ವಿನುಗೆ ಚೈನೀಸ್ ಬರ್ತದೆ ಓದ್ಲಿಕ್ಕೆ, ಆದ್ರೆ ಕನ್ನಡ ಬರಲ್ಲ. ನೀವು ರೆಸಿಪಿ ಶೂಟ್ ಮಾಡ್ತೀಯಾ ಅಲ್ಲೇ ಇರ್ತೀಯಾ ಇನ್ನು ಕೂಡ? ಮಾಡುವ. ನೋಡಿ ಯಾರು ಬಂದರು? ದೇವಸೇನ. ಬೆಲ್ಲ ಗುದ್ದುತ್ತಾ ಇದ್ದೇನೆ ಇದಕ್ಕೆ, ಕಡುಬು ಮಾಡಲಿಕ್ಕೆ. ಹರಸಿನ ಎಲೆದು ಕಡುಬು, ಅದು ಬೆಲ್ಲ ಗಟ್ಟಿ ಉಂಟಲ್ಲ, ಗುದ್ದಿ ಹಾಕುದು. ಇಲ್ಲಿ ನೋಡಿ ಅಂತೆ ಮೀನು. ಮೀನು ನೋಡಿ, ಮೀನು. ಅದು ಇದಕ್ಕೆ ಯಾವುದಕ್ಕೆ? ತಾವರೆಗೆ. ತಾವರೆ ಪಾನ್ ಉಂಟು. ಇದೆ ನೋಡಿ, ಹೀಗೆ ಆಯ್ತು ಈಗ. ಸೂಪರ್ ಉಂಟಮ್ಮ, ಒಳ್ಳೆ. ಸತ್ಯನಾ? ಸತ್ಯ. ಒಳ್ಳೆ ಉಂಟಲ್ಲ. ಈಗ ಹಿಟ್ಟು ಎಲ್ಲ ರೆಡಿ ಆಯಿತು ಕಡುಬು ಮಾಡಲಿಕ್ಕೆ.
ಈಗ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡುವುದು. ಅದು ಟೀ ಬೇಕಂತ ಹೇಳಿ ತಲೆ ತಿಂತಾ ಇದ್ದಲ್ಲ ನಾನು. ಅದು ನಿನ್ನೆ ನೀವು ಮಾಡಿದ್ದು ಟೀಗೆ. ತಪ್ಪಾಯ್ತಲ್ಲ ನಿನ್ನೆ ನಾನು ಟೀ ಮಾಡಿ ಕಾಫಿ ಮಾಡಿದ್ರೆ ಚಿಂತೆ ಇಲ್ಲ ನನಗೆ ಅಲ್ಲಮ್ಮ. ಹಾಗೆ ಇದು ಒಳಗಿಡುದು ಕೆಲಸ ನನಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಇದರಲ್ಲಿ ನಾನು ಎಕ್ಸ್ಪರ್ಟ್. ನಾನು ಒಳಗಿಟ್ರೆ ಟೇಸ್ಟ್ ಜಾಸ್ತಿ. ಇದೆಂತಮ್ಮ? ಅದು ಬಿಸಿ ಬರುತ್ತೆ ಮತ್ತೆ ನಾವೆಲ್ಲ ಸೈಡ್ ಮಧ್ಯದ ಹೊಟ್ಟೆ ಹಾಗೆ ಬಿಡೋಲ್ಲ, ರೌಂಡ್ ರೌಂಡ್ ಇಡು. ಹಾಂ ಎಂತಾಗುದಿಲ್ಲ, ನೀವು ನೋಡಿ. ಈಗ ಇಡ ಹೀಗೆ ಮಾಡಿ ರೌಂಡ್ ರೌಂಡ್ ಇಡು. ಅದ್ರ ಮೇಲೆ ಒಂದು ಇದು ಮಾಡ್ಬೇಡ, ಸ್ವಲ್ಪ ಜಾಗ ಸ್ವಲ್ಪ ಹೀಗೆ ಮಾಡಿ ಇಡು. ನೀವು ನೋಡಿ. ಓಕೆ, ಇಲ್ಲಿ ಎಣ್ಣೆ ಆಗ್ತಾ ಉಂಟು. ನಾವು ಇದರಲ್ಲಿ ಇಡುದು. ಎಂತಪ್ಪ ಇದು? ಒಲೆ 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 ಒಲೆ. ಈ ಗ್ಯಾಸ್ ಕಷ್ಟದ ಸಿಗುದು, ಒಲೆ ಬರಬೇಕು. ಅದೆಂತ? ಇದು ರೋಸ್ಮೇರಿ. ರೋಸ್ಮೇರಿಯಾ? ಒಂದು ಕೊದಿ ಆದ್ಮೇಲೆ ಆಯ್ತಲ್ಲ, ಮಾಡಲಿ. 2 days ನಂತರ ಫಿಲ್ಟರ್ ಮಾಡು. ಟೀ ರೆಡಿ ಆಯ್ತು. ಟೀ ರೆಡಿ ಆಯ್ತು. ಆಯ್ತಾ ಗುಟ್ಟು ನಿಮ್ದಿಬ್ರದ್ದು? ಯಾರಿಗೆ ಗೊತ್ತು, ಕುಸ್ 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 ಮಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು. ಕಿವಿಯಲ್ಲಿ ಅಂತ ಹೇಳುದು ಅಣ್ಣ ತಮ್ಮಂದಿರು. ಏ ಚಾಯ್ ಸಿಕ್ಕಿತು. ಸಮೋಸೆ ಸಕ್ಕರೆ ಚಪ್ಪಿ ಇಲ್ಲ ಅಲ್ಲ. ನಿಂದಿದು ಇದು ಬೇರೆ, ಇದು ನಾರ್ಮಲ್ ಟ್ರೈನ್ ಚೆನ್ನಾಗಿ ಉಂಟು. ಓ ಅದೇ ಗುಟ್ಟು ಗುಟ್ಟು ಅದೇ. ಚಾ ನನಗೆ ಮಂಗ ಮಾಡ್ತಿದ್ದೆ. ಗೊತ್ತಾಯ್ತಾ? ಚಾ ಹೇಗೆ ಗೊತ್ತಾಯ್ತು? ಅದೇ ನಿಮ್ಮ ತಾಯಿ ನಾನು, ನನಗೆ ಗೊತ್ತಾಗಲ್ವಾ? ಗಪ್ಪಿ ನನ್ನ ಚಂದದ ಗಪ್ಪಿ, ನಿನಗೆ ಉಂಟು ಇಲ್ಲಿ ನಿನ್ನ ಮನೆ ಇಲ್ಲಿ ಮಾಡು. ಕಪ್ಪಿಯನ್ನು ವಿಚಾರಿಸಿ ವಿಷಂತರ ಮಾಡಿ ತಲೆ ನಿಂದು ವಿಸರ್ಜನೆ. ಹೋಗ್ಲಿ ಗಪ್ಪಿ, ಹೋಗು, ನಿನ್ನ ಮನೆ ಸೇರು. ಸ್ವಲ್ಪ ತಿರ್ಲಿ ಹಾಗೆಯೇ, ಒಮ್ಮೆಲೆ ನೀರು ಚೇಂಜ್ ಆಗುತ್ತೆ ಬೇಡ ಅದಕ್ಕೆ. ಇದು ಗಲೀಜು ನೀರಲ್ಲ, ಇದು ಮಳೆದು ನೀರಲ್ಲ. ಗಲೀಜು ನೀರಿಲ್ಲ, ಮಳೆದು ನೀರು. ಇದು ನಾವು ಅದೇ ಹೋಗ್ಬೋದು. ಹೋಯ್ತು ನೋಡ, ಹೋಯ್ತು. ಹೋಗ ನಿನ್ನ ಮನೆಗೆ, ಇಷ್ಟು ಚಂದದ ಮನೆ ಉಂಟು. ಹೋಗು ಹೋಗು. ಖುಷಿ ಆಯ್ತು ಅವರಿಗೆ. ದೊಡ್ಡ ಬಂಗ್ಲೋ ಇದು ಬಂಗ್ಲೋ ಅವ್ರು ಹೇಳ್ತಿದ್ದಾರೆ. ಹೌದಾ? ಆಟ ಆಡಿ ನೀರಲ್ಲಿ ತಿನ್ನಿ. ನಿಮಗೆ ಎಂತ ಬೇಕು ಮಮ್ಮಮ್ಮ ಮಾಡಿ. ಇದು ಕಮ್ಮಿ ಆಯ್ತಲ್ಲ? ಎಷ್ಟಿರ್ಬೇಕು? ಎಷ್ಟು? ಅದೇನು ಮರಿ ಹಾಕುತ್ತೆ ತುಂಬ, ಹೊರಗೆ ಆರೋದಿಲ್ಲಲ್ಲ ಅದು. ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ ನೋಡಿ, ಬಿಸಿಲಿಗೆಲ್ಲ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ ಅದು. ಹೋಯ್ತು. ಓಕೆ, ಇದು ರೆಡಿ ಆಯಿತು. ಎಂತ
ಕಡುಬು ನಾಳೆಗೆ ಇವಾಗ ಒಂದೆರಡು ತಿಂದು ನೋಡೋದಷ್ಟು ಟೇಸ್ಟಿ. ಈಗ ಬೆಚ್ಚ ಬೆಚ್ಚ ಇರುತ್ತೆ, ಬಿಸಿ ಬಿಸಿ. ನೋಡಿ ಹೇಗೆ ಉಂಟಂತ. ನೈಸ್ ನೈಸ್. ತೆಗೆದ ನಾನು ನೋಡಲೇ ಇಲ್ಲ. ನೀನೆಂತ ನೋಡ್ತಿದ್ಯಾ ಮತ್ತೆ ತೊಂದರ? ಹೇಗಿದೆ ನಾನು ಮಾಡಿದ್ದು? ಅದಲ್ಲ ಇಲ್ಲ ಸಿಹಿ ಉಂಟು. ಅದು ಅದನ್ನು ತುಂಬ ಇದರಲ್ಲಿ ಅದು ರಾಯ್ ಲಾಸ್ಟಿಗೆ ಹಾಕಿದ್ದು. ಮೇಲೆ ಲಾಸ್ಟ್ ಇತ್ತಲ್ಲ ಸಪ್ಪೆ ನಾನು ಭಟ್ರು. ಬೇಕಾ ಇನ್ನೊಂದು? ಸಣ್ಣ ಸಣ್ಣದದು ನಿಮಗೆ.